ನಿಮ್ ಮಗಳು ರಾಧಾ ನನ್ನ ಮಗನಿಗೆ ಸರಿಯಾದ ಜೋಡಿ ಆಗ್ತಾಳೆ ಅಂತ ಆಸೆ ಪಟ್ಟಿದ್ವಿ. ನನ್ನ ಮಗ ಯಾವತ್ತು ನಿಮ್ ಮಗಳ ಕುತ್ತಿಗೆಗೆ ತಾಳಿ ಕಟ್ಟುದ್ನೋ ಅವತ್ತೇ ಎಲ್ಲ ತಲೆಕೆಳಗಾಗೋಯ್ತು. ನಿಮ್ ಕಿರಿ ಮಗಳ ಜೊತೆಗೆ ನಿಮ್ ಹಿರಿ ಮಗಳು ಇರ್ತೀನಿ ಅಂತ ಊರ್ ಬಿಟ್ಬಿಟ್ಟು ಅವಳ ಜೊತೆಗೆ ಹೊರಟೋಗ್ಬಿಟ್ಲು. ನಿಮ್ ಮಗಳು ಅಲ್ಲಿರ್ತಾಳೆ ಅಂತ ನನ್ನ ಮಗನು ಟ್ರಾನ್ಸ್ಫರ್ ತಗೊಂಡು ಅವನು ಅಲ್ಲಿಗೆ ಹೊರಟೋಗ್ಬಿಟ್ಟ. ಅಲ್ಲಿ ಅವನೊಬ್ನೇ ಕಷ್ಟಪಡ್ತಾ ಇದ್ದಾನೆ. ನನ್ನ ಮಗ ನಮ್ ನೆರಳನ್ ದಾಟಿ ಇದುವರೆಗೂ ಎಲ್ಲೂ ಹೋಗಿದ್ದವನಲ್ಲ. ಮದುವೆ ಆದ್ಮೇಲೂ ಕೂಡ ಅವನು ಇಷ್ಟೊಂದು ಕಷ್ಟಪಡ್ತಿದ್ದಾನಲ್ಲ ಅಲ್ಲಿ ಹೋಗಿ ಅಂತ ಅಂದ್ಬಿಟ್ಟು ನಮ್ಗೆ ಬೇಜಾರಾಗೈತೆ. ನಮ್ದಿದ್ ಯಾವ ಹಣೆ ಬರ ಅಂತೀನಿ. ನಿಮ್ ಕಿರಿ ಮಗಳು ಅವಳಿಗೆ ಅನ್ಯಾಯ ಮಾಡ್ದವನ್ನ ಯಾವಾಗ ಕಂಡು ಹಿಡಿಯೋದು? ಯಾವತ್ತು ಊರವ್ರ ಮುಂದೆ ಅವನ್ನ ಕರ್ಕೊಬಂದು ನಿಲ್ಸೋದು? ಯಾವತ್ತು ನನ್ನ ಮಗ ನಿಮ್ಮ ಮಗಳ ಜೊತೆ ಸಂಸಾರ ಮಾಡೋದು? ಯಾವತ್ತು ನಮ್ಮ ವಂಶ ಉದ್ಧಾರ ಆಗೋದು? ಇದಕ್ಕೆಲ್ಲ ಏನ್ ಪರಿಹಾರನೇ ಇಲ್ವೇ? ಬಿಗ್ರೆ, ನಿಮ್ ಸಂಕಟ ನನ್ಗೆ ಅರ್ಥ ಆಯ್ತದೆ. ಇದಕ್ಕೊಂದು ಕೊನೆಗಾಲ ಬಂದೈತೆ ಅಂತ ಹೇಳಕ್ಕೆ ನಾವಿಲ್ಲಿಗೆ ಬಂದಿದ್ದು. ಓ, ಹಾಗಾದ್ರೆ ನಿಮ್ಮ ಚಿಕ್ಕ ಮಗಳ ಜೀವನನ ಹಾಳು ಮಾಡ್ದವ್ರು ಯಾರು ಏನು ಅಂತೆಲ್ಲ ಗೊತ್ತಾಗ್ಬಿಡ್ತಾ? ಕಂಡು ಹಿಡಿದ್ಬಿಟ್ರಾ? ಮೈನಾ ಈಗ ಆ ಕೆಲ್ಸನೇ ಮಾಡ್ತಾ ಅವಳೆ. ಹಂಗಾದ್ರೆ ಇನ್ನೂ ಕಂಡು ಹಿಡಿದಿಲ್ವಾ? ಹಂಗಾದ್ರೆ ಸಮಸ್ಯೆ ಹೆಂಗ್ ಬಗೆಹರಿಯುತ್ತೆ? ಹಂಗಲ್ಲ, ಆ ಘಾತಕನ ಕಂಡು ಹಿಡಿದು ಶಿಕ್ಷೆ ಕೊಟ್ಬಿಟ್ರೆ ಮಾತ್ರ ಈ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ಮೈನನ ಸಮಸ್ಯೆ ತೀರೋದಿಲ್ಲ. ಊರಿನ ಜನ ಎಲ್ಲ ಅದಕ್ಕೆ ಕಣ್ಣು, ಕಿವಿ, ಮೂಗು ಇವೆಲ್ಲವನ್ನು ಕೊಟ್ಟು ಕೊಂಕು ಮಾತಾಡ್ತಾನೇ ಇರ್ತಾರೆ. ನಮ್ಮ ಮೈನಂಗೆ ಒಂದು ಒಳ್ಳೆ ಜೀವನ ಸಿಕ್ಕಿದ್ರೆ ಸಾಕು. ಅಷ್ಟಾಗ್ಬಿಟ್ರೆ ಮಾತಾಡೋ ಬಾಯಿಗಳಿಗೆಲ್ಲ ಬೀಗ ಹಾಕ್ಬೋದು. ಬಿಗ್ರೆ, ಆಮೇಲೆ ನೋಡಿ ಯಾರಿಂದಲೂ ನನ್ನ ಮಗಳ ಬಗ್ಗೆ ಕೆಟ್ಟ ಮಾತಾಡಕ್ಕಾಗಲ್ಲ. ನೀತಿ ಪಾಠ ಮಾಡೋರ್ ಮುಂದೆ ನನ್ನ ಮಗಳು ನಿಯತ್ತಾಗಿ ಬದುಕಿ ತೋರಿಸ್ತಾಳೆ. ಈ ತರ ಅನ್ಯಾಯ ಆಗಿರೋ ಹುಡುಗಿರ್ಗೆ ನ್ಯಾಯ ಸಿಗೋದೇ ಕಷ್ಟ. ಅಂತದ್ರಲ್ಲಿ ಬಾಳ್ ಎಲ್ ಸಿಗುತ್ತೆ? ಯಾರ್ ಬಾಳ್ ಕೊಡ್ತಾರೆ? ಬೀಗ್ರೆ, ಧ್ರುವ ಬೀಗ್ರೆ, ನನ್ ಮಗಳು ಕುತ್ತಿಗೆಗೆ ಧ್ರುವ ತಾಳಿ ಕಟ್ಟಿದ್ದಾರೆ. ಈಗ ನಮ್ಮ ಮೈನನ್ ಜೀವನ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗಿಲ್ಲ. ಧ್ರುವ ದೀಪ ಹಚ್ಚಿ ಅವಳ ಬಾಳಿಗೆ ಬೆಳಕು ಕೊಟ್ಟಿದ್ದಾರೆ. ಯಾರ ಜೀವನ ಸರಿಯಾಗಬೇಕು ಅಂತ ರಾಧಾ ಊರ್ ಬಿಟ್ಟೋಗಿದ್ಲೋ ಅವಳ ಜೀವನ ಸರಿ ಆಯ್ತು ಬಿಗ್ರೆ. ಇವಾಗ ನೀವು ರಾಧನ ಮನ್ಸಾರ ಮನೆ ತುಂಬಿಸ್ಕೋಬಹುದು. ತುಂಬಾ ಸಂತೋಷ ಬೀಗ್ರೆ. ಮೈನಾಗೊಂದು ಒಳ್ಳೆ ಜೀವನ ಸಿಕ್ತಲ್ಲ, ಅದಕ್ಕೆ ಅಂತ ನಮ್ಮ ಸೊಸೆನ ಕದ್ದು ಮುಚ್ಚಿ ನಮ್ಮನೆಗೆ ಕರ್ಕೊಂಡ್ ಬರಕ್ ಆಗಲ್ಲ. ಯಾವ ಊರವ್ರ ಮುಂದೆ ನಿಮ್ ಮಗಳು ತಪ್ಪು ಮಾಡಿಲ್ಲ ಅನ್ನೋದನ್ನ ನಿರೂಪಿಸ್ತೀನಿ ಅಂತ ಶಪಥ ಮಾಡಿದ್ಲೋ ಅದೇ ಊರವ್ರ ಮುಂದೆ ಧ್ರುವನ್ನ ಮದ್ವೆ ಆಗಿರೋ ವಿಚಾರನ ಎಲ್ರ ಮುಂದೆನೂ ಹೇಳಕ್ ಹೇಳಿ. ಊರ್ ಜನ ಎಲ್ಲ ಒಪ್ಕೊಬಿಟ್ರೆ ಅದೇ ನಿಮಿಷ ನಮ್ ಸೊಸೆನ ನಮ್ಮನೆಗೆ ಕರ್ಕೊಂಡ್ ಬರ್ತೀವಿ. ಅದ್ ಯಾವಾಗ ನಡೆಯುತ್ತೋ ಅದನ್ನ ಮುಂಚೆನೆ ನಮ್ಮ ಹತ್ರ ನೀವು ನಮಗ್ ಹೇಳ್ಬಿಡಿ. ಅದನ್ನ ಬಿಟ್ಟು ಬೇರೆದನ್ನೆಲ್ಲ ಮಾತಾಡಿ ನಮ್ಗಳ ಮಧ್ಯೆ ವಿರೋಧ ಕಟ್ಕೊಳ್ಳೋದು ಬೇಡ. ಆಯ್ತು ಬೀಗ್ರೆ, ನೀವ್ ಹೇಳೋದು ಸರಿಯೇ. ನಾವೇನ್ ಬರ್ತೀವಿ. ಹೇಳು ಮೈನಾ, ಹೋಗಿದ್ ಕೆಲ್ಸ ಏನಾಯ್ತು? ಬೈರ ಅವ್ರ ಹೆಂಡತಿನ ಕಂಡಿಡ್ಬಿಟ್ರಾ? ಹಾ ಮೇಡಮ್, ಅವ್ರು ಎಲ್ಲಿದ್ದಾರೆ ಅಂತ ಕಂಡು ಹಿಡಿದು ಅವ್ರ ಹತ್ರ ನನ್ನ ಸಮಸ್ಯೆಗಳನ್ನೆಲ್ಲ ಹೇಳ್ಕೊಂಡು ಅರ್ಥ ಮಾಡಿಸಿವ್ನಿ. ಅವರು ಬೈರ ಎಲ್ಲಿದ್ದಾನೆ ಅಂತ ಕಂಡು ಹಿಡಿಯೋದಿಕ್ಕೆ ನನಗೆ ಸಹಾಯ ಮಾಡ್ತೀನಿ ಅಂತಾನೂ ಹೇಳವ್ರೆ, ಕಂಪ್ಲೇಂಟ್ ಕೊಡ್ತೀನಿ ಅಂತಾನೂ ಹೇಳವ್ರೆ. ಗುಡ್ ಗುಡ್, ಪರವಾಗಿಲ್ವೇ? ಇಷ್ಟು ಬೇಗ ಬೈರ ಅವ್ರ ಹೆಂಡತಿ ಇರೋ ಜಾಗನ ಕಂಡಿಡ್ದು ಅವ್ರನ್ನ ನಮ್ ದಾರಿಗೆ ತಂದ್ಬಿಟ್ರಲ್ಲ. ವೆರಿ ಗುಡ್ ಮೈನಾ. ನಮ್ ಕಡೆ ನ್ಯಾಯ ಇರ್ಬೇಕಾದ್ರೆ ನಮಗ್ ಸಹಾಯ ಮಾಡೋದಿಕ್ಕೆ ಯಾರಿಗೆ ಅದ್ರ ಮನ್ಸ್ ಬಂದೇ ಬರತ್ತಲ್ವಾ ಮೇಡಮ್ಮು? ಏನೇ ಇದ್ರು ಅವನು ಅವ್ರ ಗಂಡ ಅಲ್ವಾ?
ಅವನು ಎಷ್ಟೇ ಕೆಟ್ಟವನಾಗಿದ್ರೂ ಯಾವ ಹೆಂಡತಿನೂ ಗಂಡನ್ನ ಪೊಲೀಸಿಗೆ ಹಿಡ್ಕೊಡೋದಿಲ್ಲ.